ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಗೌಡ್ರ ಮನೆ ಮಿಕ್ಸ್ಡ್ ಮಸಾಲ ಯೂಟ್ಯೂಬ್ ಚಾನಲಿಂದ ನಾನಿಲ್ಲಿ ಇವತ್ತು ಮಾವಿನ ಹಣ್ಣನ್ನ ಉಪಯೋಗಿಸ್ಕೊಂಡು ಹೇಗೆ ಸ್ವೀಟ್ ರೆಸಿಪಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಎರಡೂ ಸೇರಿ ಅರ್ಧ ಕಪ್ ಆಗುವಷ್ಟು ನಾನು ತೊಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು, ಅದಕ್ಕೆ ನಾನು ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ತುಪ್ಪ ಬೇಡ ಅನಿಸಿದ್ರೆ ಎಣ್ಣೆನೂ ಸಹ ಉಪಯೋಗಿಸ್ಬೋದು. ಇವಾಗ ನಾನು ಇದು ಕಾಯಕ್ಕೆ ಇಟ್ಕೊಂಡು ಫುಲ್ ಕಂಪ್ಲೀಟ್ ಕಾದ್ಮೇಲೆ ನಾನಿಲ್ಲಿ ಒಂದು 50 ಗ್ರಾಮಷ್ಟು ಒಣದ್ರಾಕ್ಷಿ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. 50 ಗ್ರಾಮ್ ಒಣದ್ರಾಕ್ಷಿ ಮತ್ತು 50 ಗ್ರಾಮ್ ಗೋಡಂಬಿನ ತೊಗೊಂಡಿದ್ದೆ. ಎರಡೂ ಸಹ ನಾನು ಸೇರಿಸ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಅಂತ ಬೇಯಬೇಕು. ಗೋಡಂಬಿನೂ ಬ್ರೌನ್ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಕಲರ್. ದ್ರಾಕ್ಷಿನೂ ಸಹ ಹಾಗೇ ಎರಡೂ ಬ್ರೌನ್ ಕಲರ್ ಬಂದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಹಾಗೆ ಒಂದು 4 ಲವಂಗ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಮತ್ತು ಗೋಡಂಬಿನ. ಯಾರ್ಯಾರೆಲ್ಲ ಈ ರೆಸಿಪಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಸಹ ಕೇಳ್ಕೊತಾ ಇದ್ದೀನಿ. ಈಗ ಅದು ಫ್ರೈ ಆಗ್ತಾ ಇದೆ, ಫ್ರೈ ಆಗಿದೆ. ಇದು ಫ್ರೈ ಆಗಿದ ನಂತರ ಇದಕ್ಕೆ ನಾನು 1 ಕಪ್ಪು ಸಣ್ಣ ರವೆ, ಚಿರೋಟಿ ರವೆನ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆ ಹಾಕಿದ್ರೇ ತುಂಬ ಚೆನ್ನಾಗಾಗೋದು, ದಪ್ಪ ರವೆ ಹಾಕಬಾರ್ದು ಕೇಸರಿ ಬಾತ್ಗೆ. ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಹೇಗೆ ಈ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೋ ಹಾಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ತುಪ್ಪ ಮತ್ತು ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರವೆನ. ಈಗ ನಾನು ಆಲ್ರೆಡಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ನಾನು 1 ಕಪ್ ರವೆ ತೊಗೊಂಡಿದ್ನಲ್ಲ, ಅದಕ್ಕೆ ಒಂದು 3 ಕಪ್ ಆಗೋಷ್ಟು ಬಿಸಿ ನೀರನ್ನು, ಕುದೀತಿದ್ದ ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಸೊ ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಇದನ್ನು ನಾವೇನು ಜಾಸ್ತಿ ಹೊತ್ತು ತಿರುಗಿಸೋ ಆಗಿಲ್ಲ, ಗಂಟಾಗುತ್ತೆ ಅಂತ ಯೋಚನೆ ಮಾಡೋ ಆಗಿಲ್ಲ, ಬೇಗನೆ ಆಗುತ್ತೆ. ಮತ್ತು ನಾವು ಯಾವುದೇ ರೀತಿಯಾದಂಥ ಕಲರ್ನೂ ಸಹ ನಾನು ಸೇರಿಸಿಲ್ಲ, ಯಾಕೆಂದರೆ ನಾನಿಲ್ಲಿ ಮಾವಿನ ಹಣ್ಣಿನ ಉಪಯೋಗಿಸ್ತಾ ಇದ್ದೀನಿ. ಮಾವಿನ ಹಣ್ಣು ಉಪಯೋಗಿಸೋದ್ರಿಂದ ಮಾವಿನ ಹಣ್ಣಿನಲ್ಲಿರೋ ಕಲರೇ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂಥ ಕಲರ್ಸ್ ಏನು ಸೇರಿಸೋ ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ ನಾನು 1 ಕಪ್ ರವೆ, 3 ಕಪ್ ನೀರು ಸೇರಿಸ್ಕೊಂಡಿದ್ರಿಂದ 2 ಕಪ್ ಸಕ್ಕರೆನ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಎರಡೂ ರವೆಗೆಲ್ಲ ಚೆನ್ನಾಗಿ ಬೆರೆತ್ಕೋಬೇಕು, ಮಿಕ್ಸ್ ಆಗಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಲಿ, ಎಲ್ಲದಕ್ಕೂ ಬೆರೆತ್ಕೋಬೇಕು. ಅದು ರವೆಗೆ, ದ್ರಾಕ್ಷಿ, ಗೋಡಂಬಿ ಏನೇನು ಹಾಕಿದ್ದೀವಿ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಆಲ್ರೆಡಿ ನಾನು ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಒಳಗಡೆ ತಿರುಳನ್ನ ಮಾತ್ರ ತೆಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೆ. ರುಬ್ಬು ಸಹ ಹಾಕ್ಬೋದು, ಹಾಗೇನೂ ಸಹ ಹಾಕ್ಬೋದು. ಸೊ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ದೆ, ಒಂದು ರೌಂಡ್ ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ನಾನು ಇದಕ್ಕೆ ಸೇರಿಸ್ಕೊತೀನಿ. ಸೊ ಅದರಲ್ಲಿರುವಂಥ ಕಲರೇ ಅದು ಬಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗುತ್ತೆ. ಬರೀ ಮ್ಯಾಂಗೋಯಿಂದ ಅಷ್ಟೇ ಅಲ್ಲ, ಪೈನಾಪಲಿಂದ ಮಾಡ್ಬೋದು, ಆ್ಯಪಲಿಂದ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಬನಾನೂ ಸಹ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ನಾನು ಮ್ಯಾಂಗೋನ ರುಬ್ಬಿದ್ದನ್ನ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ ಎಲ್ಲ ರವೆ ಜೊತೆ ಮಿಕ್ಸ್ ಆಗಬೇಕು. ಮ್ಯಾಂಗೋದು ಚೆನ್ನಾಗಿ ಮಿಕ್ಸ್ ಆಗಲಿ, ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ. ಸೊ ಮಿಕ್ಸ್ ಆಗಿದೆ. ಇದು ಯಾವುದೇ ಗಂಟಾಗುತ್ತೆ ಅಂತ ಯೋಚನೆ ಅಂತೂ ಮಾಡೋ ಹಾಗೆ ಇಲ್ಲ, ಬೇಗನೆ ಆಗಿಬಿಡುತ್ತೆ ಬಿಸಿನೀರೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ಗೆ. ಸೊ ಈ ರೆಸಿಪಿ ಇವಾಗ ಆಗಿದೆ. ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಈ ರೆಸಿಪಿನ ಸವಿಯೋದಷ್ಟೇ. ಇವಾಗ ಯಾರ್ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೌಡ್ರ ಮನೆ ಮಿಕ್ಸ್ಡ್ ಮಸಾಲ ಯೂಟ್ಯೂಬ್ ಚಾನಲ್ನ.
ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.